ಹಾಯ್ ಆಲ್ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನಿಮಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಮತ್ತು ಒಂದು ಡಿಟಾಕ್ಸ್ ವಾಟರು ಮತ್ತು ನನ್ನ ಫೇವ್ರೆಟ್ ಕಂಫರ್ಟ್ ಫುಡ್ ಅದ್ರ ಜೊತೆ ಒಂದು ಚಟ್ನಿ ಇವಿಷ್ಟನ್ನು ತೋರಿಸ್ತೀನಿ. ವಿಡಿಯೋವನ್ನು ಎಂಡ್ ತನಕ ನೋಡಿ. ಅದ್ರ ಜೊತೆ ನಾನು ಕಿಡ್ಸ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಬನ್ನಿ ಇವೆಲ್ಲವನ್ನು ನೋಡ್ಕೊಂಡು ಬರೋಣ, ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಮೊದಲು ನಾನು ಡಿಟಾಕ್ಸ್ ವಾಟರ್ ಮಾಡ್ಕೋತಾ ಇದ್ದೀನಿ. ಅದ್ರ ಹೆಸರು CFC ವಾಟರು. CFC ವಾಟರ್ ಅಂದರೆ ಕ್ಯೂಮಿನ್, ಫೆನಲ್, ಕೊರಿಯಾಂಡರ್ ಈ ಮೂರನ್ನು ಹಾಕಿ ನೀರನ್ನು ಮಾಡ್ಕೊಳ್ಳೋದು. ಇದನ್ನು ಹೇಗೆ ಮಾಡೋದು ಅಂದರೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ 1 ಟೀ ಸ್ಪೂನ್ ಫೆನಲ್ ಹಾಕ್ಕೊಂಡೆ, 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನ್ ಕೊತ್ತಂಬರಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬೇಕು. ಆಮೇಲೆ ಇದನ್ನು ಸೋಸ್ಕೊಂಡು ನಾವು ಕುಡಿಬೇಕು. ಇದು ತುಂಬ ಒಳ್ಳೆಯ ವಾಟರ್. ಇದಕ್ಕೆ ನಾವು ಲಿಂಬೆಹಣ್ಣು ಬೇಕಿದ್ದರೂ ಸೇರಿಸ್ಕೊಂಡು ಕುಡಿಬೋದು. ಇದು ಮೆಟಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ. ಬ್ಲೋಟಿಂಗ್ ಪ್ರಾಬ್ಲಮ್ ಇರೋರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಡೈಲಿ 2 ಗ್ಲಾಸು ಇದನ್ನು ತಗೋತೀನಿ. ತುಂಬ ರಿಫ್ರೆಶಿಂಗ್ ಆಗೂ ಇರುತ್ತೆ. ಬೇಕಿದ್ರೆ ನೀವು ಹನಿ ಕೂಡ ಹಾಕ್ಕೊಂಡು ಕುಡಿಬೋದು. ನೆಕ್ಸ್ಟ್ ನಾನು ಮಾಡ್ತಾ ಇರೋದಂದರೆ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್, ಅದು ಕಂಫರ್ಟ್ ಫುಡ್ ನಂದು. ಬಾಯ್ಲ್ಡ್ ರೈಸನ್ನು ನೆನೆಸಿಟ್ಟಿದ್ದೆ. ಅದು ಯಾಕಂದರೆ ಅದು ತುಂಬ ಬೇಯೋಕ್ಕೆ ಲೇಟ್ ಆಗುತ್ತೆ ಅಂತ, ಅದಕ್ಕೆ ಕಾರಣಕ್ಕೋಸ್ಕರ ನಾನು ನೆನೆಸಿಟ್ಟಿದ್ದೆ. ಇವಾಗ ಕುಕ್ಕರ್ನಲ್ಲಿ ಗಂಜಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬೌಲಲ್ಲಿ ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಗೋಧಿ ಹಿಟ್ಟು ಒಂದು 1/2 ಕಪ್ ತೊಗೊಂಡೆ. ಅದ್ರ ಜೊತೆ ನಾನು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇವೆಲ್ಲವನ್ನು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಹೆಸಳು ಬೆಳ್ಳುಳ್ಳಿ ತೊಗೊಂಡೆ, ಒಂದು ಚಿಕ್ಕದು ಈರುಳ್ಳಿ ಮತ್ತು 1 ಹ್ಯಾಂಡ್ಫುಲ್ ಆಫ್ ಪಾಲಕ್ ಸೊಪ್ಪು, ಹೆಚ್ಚಿದ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದ್ರ ಜೊತೆ ನಾನು 1-2 ಸ್ಪೂನ್ ಬೇಸನ್ ಕೂಡ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇದನ್ನು ನೆನೆಯಲು ಬಿಡಬೇಕು. ಇವಾಗ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ನಾನು ಹುರಿದಿಟ್ಕೊಂಡಿರುವಂಥ ಬ್ಯಾಡಗಿ ಮೆಣಸು ಒಂದು 8 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಹುಣಸೆ ಹುಳಿ ಮತ್ತು ಅರ್ಧ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಒಂದು ಬೆಳ್ಳುಳ್ಳಿನ ಸ್ವಲ್ಪ ಹುರಿದಿಟ್ಕೋಬೇಕು. ಇವಾಗ ನಾವು ಮಾಡ್ತಿರೋದು ಬೆಳ್ಳುಳ್ಳಿ ಚಟ್ನಿ. ಇದು ಟ್ರೆಡಿಷ್ನಲ್ ರೆಸಿಪಿ. ಗಂಜಿ ಊಟಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ಗಂಜಿ ಊಟ ಅಂತಲ್ಲ, ಪೂರಿ, ಚಪಾತಿ, ದೋಸೆಗೆಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿ ಆಯಿತು ಬೆಳ್ಳುಳ್ಳಿ ಚಟ್ನಿ. ತುಂಬ ಚೆನ್ನಾಗಿರುತ್ತೆ, ಇದು ಮಾಡಿ ನೋಡಿ. ಇವಾಗ ಪರೋಟ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಮೊದಲು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿ ಕಂದು ಬಣ್ಣ ಬಂದಮೇಲೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ 1/2 ಸ್ಪೂನು ಶೇಜ್ವಾನ್ ಚಟ್ನಿ ಹಾಕೋತಾ ಇದ್ದೀನಿ. ಮಕ್ಕಳಿಗಿರೋದ್ರಿಂದ 1/2 ಸ್ಪೂನ್ ಸಾಕಾಗುತ್ತೆ. ದೊಡ್ಡವ್ರಿಗೆ ಮಾಡೋದಾದರೆ 1 ಸ್ಪೂನ್ವರೆಗೂ ಹಾಕ್ಕೋಬೋದು. ತುಂಬ ಖಾರವಾಗಿರುತ್ತೆ ಈ ಚಟ್ನಿ. ಇದು ಹಾಕಿದ ನಂತರ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ಹಾಕ್ಬೋದು. ನಾನು ಇಲ್ಲಿ ಆಲೂಗಡ್ಡೆದು ಮಾಡ್ತಾ ಇರೋದ್ರಿಂದ ಬೇಯಿಸಿರೋದು ಒಂದು ಚಿಕ್ಕದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆ ಬೇಯಿಸಿರೋದು ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನಾನು 1 ಸ್ಪೂನು ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಪರೋಟ ಮಾಡೋಣ. ಲಟ್ಟಿಸ್ಕೊಳ್ಳೋಣ. ಇದನ್ನು ಚಪಾತಿ ಥರನೇ ಇದನ್ನು ನೀವು ಲಟ್ಟಿಸ್ಕೋಬೇಕು. ಇದು ಹೀಗೆ ಬೇಕಾದರೆ ಜಸ್ಟು ಬರೀ ಸ್ಟಫಿಂಗ್ ಹಾಕ್ತೇನೆ ನೀವು ಪರೋಟ ಕೂಡ ಪ್ಯಾಕ್ ಮಾಡ್ಬೋದು. ನಾನು ಮಾತ್ರ ಇದಕ್ಕೆ ಒಂದು ಸ್ಟಫಿಂಗ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೆಂಚು ಕಾದಿದೆ. ಪರೋಟವನ್ನು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ 2 ಕಡೆ ಫ್ರೈ ಆದಮೇಲೆ ಈಗ ನಾನು ಒಂದು ಆಪ್ಷನಲ್, ಇದು ನೀವು ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಸ್ವಲ್ಪ ಮೈನಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಡಿರೋ ಆಲೂ ಸ್ಟಫಿಂಗನ್ನು ಹಾಕಬೇಕು.
ಇದನ್ನು ನೀವು ರೋಲ್ ಥರ ಮಾಡ್ಬೋದು ಅಥವಾ ರ್ಯಾಪ್ ಥರನೂ ಮಾಡ್ಬೋದು. ಪಾಲಕ್ ಪರಾಟ ರ್ಯಾಪ್ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಬಾಕ್ಸ್ಗೆ ನಾನು ಪರೋಟ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಬೇಕಿದ್ರೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಬೋದು, ಅಥವಾ ಇದು ಇದೇ ಥರನೂ ಹೀಗೇ ತಿನ್ಬೋದು. ಸ್ಟಫಿಂಗ್ ಕಾಣಿಸ್ತಾ ಇದೆ ನೋಡಿ. ಇವಾಗ ನೆಕ್ಸ್ಟ್ ಲಂಚ್ ಬಾಕ್ಸ್ಗೆ ನಾನು ರಸಮ್ ಜೊತೆ ಬಾಯ್ಲ್ಡ್ ರೈಸ್ ಕೊಡ್ತಾಯಿದ್ದೀನಿ. ರಸಮ್ ಪೆಪ್ಪರ್ ರಸಮ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಾಕ್ಸ್ಗೆ ನಾನು ಗಾರ್ಲಿಕ್ ಚಟ್ನಿ ಹಾಕ್ತಾಯಿದ್ದೀನಿ. ಇನ್ನು ಥರ್ಡ್ ಬಾಕ್ಸ್ಗೆ ನಾನು ಸ್ವೀಟು ಮತ್ತು ಬನಾನಾ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಕಿಡ್ಸ್ ಲಂಚ್ ಬಾಕ್ಸ್ ನಾನು ಪ್ಯಾಕ್ ಮಾಡಿಕೊಂಡೆ. ಈ ಗಂಜಿ ಊಟ ಮತ್ತು ಚಟ್ನಿ ಕಾಂಬಿನೇಷನ್ನು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.